ಪ್ರದರ್ಶನ ಪಂದ್ಯಾಟದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ನಮ್ಮ ಮುಖ್ಯ ವೇದಿಕೆಯಲ್ಲಿರುವಂತಹ ರವಿಶಂಕರ್ ಗೌಡ್ರು ನಮ್ಮ ಕಾರ್ಯಕ್ರಮದ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ಹಸ್ತಾಂತರಿಸಬೇಕು ಎನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಈ ಭಾಗದ ಯುವ ಆಟಗಾರ ರಕ್ಷಾಬ್ ಮಂಡ್ಯದ ಪರ ಯಶಸ್ಸಿನ ಆಟವನ್ನು ದಾಖಲಿಸಿದಂತ ಆಟಗಾರ ಕೂಡ ಅಂಡರ್ 19 ಆಟಗಾರ ಕೂಡ ಟೆನ್ನಿಸ್ ಬಾಲಿನ ಅಗ್ರಮಾನ್ಯ ತಂಡವಾಗಿರುವಂತಹ ಫ್ರೆಂಡ್ಸ್ ಬೆಂಗಳೂರಿನ ಪರವಾಗಿ ಆಡುವಂತಹ ಯುವ ಕ್ರಿಕೆಟ್ ಪ್ರತಿಭೆ ಮಂಡ್ಯದ ಯುವ ಪ್ರತಿಭೆ ಕೂಡ ಅವರಿಗೆ ಈ ಒಂದು ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ನಮ್ಮ ಕಾಂಗ್ರೆಸ್ ಮುಖಂಡರು ಆಗಿರುವಂತಹ ರವಿಶಂಕರ್ ಗೌಡ ಮುಖ್ಯವಾಗಿ ಈ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸ್ತಾ ಇದ್ದೇವೆ. ಎಷ್ಟು ಥ್ಯಾಂಕ್ ಯು. ಪ್ರಶಸ್ತಿಯನ್ನು ಹಸ್ತಾಂತರಿಸಿದಂತ ರವಿ ಸರ್ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಅಭಿನಂದನೆ ಕೃತಜ್ಞತೆಯ ಮಾತುಗಳನ್ನು ಹೇಳ್ತಾ ಆದಷ್ಟು ಬೇಗ ಮಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಎನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನೋಡಿ ಹನುಮಾನ್ ಕ್ರಿಕೆಟರ್ಸ್ KR ಪೇಟೆ ಮೊದಲ ಹಂತದ ಟಾಸ್ ಅನ್ನು ದಾಖಲಿಸಿದ್ದಾರೆ. ಮೊದಲ ಹಂತದ ಕ್ಷೇತ್ರ ರಕ್ಷಣೆ ಆಯ್ಕೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಎದುರಿಸುವಂತಹ ತಂಡ ಸಿದ್ದು ಬಾಯ್ಸ್ ಮಲವಳ್ಳಿ ಮೊದಲ ಸೆಮಿಫೈನಲ್ ಉಪಾಂತ್ಯ ಪಂದ್ಯದ ಹೋರಾಟವನ್ನು ಮಾಡ್ತಕ್ಕಂಥ ತಂಡ. ಸಮಯ 7:40 6 ಓವರ್ಗಳ ಸೆಮಿಫೈನಲ್ ಪಂದ್ಯಾಟಗಳು ಸಾಗಬೇಕಾಗಿದೆ. ಆದಷ್ಟು ಬೇಗ ಪಂದ್ಯಾಟವನ್ನ ಮುಂದುವರಿಸಿಕೊಳ್ಬೇಕು ಎನ್ನುವಂತ ವಿನಂತಿಯನ್ನು ಮಾಡ್ತಾ ಇದೆ. ಭಾನುವಾರದ ಪಂದ್ಯ ಒಂದು ರೆಸ್ಟ್ ಅಲ್ಲಿ ಕುಳಿತುಕೊಂಡು ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲ ಈ ಪಂದ್ಯಾಕೂಟವನ್ನು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ತಮಗೆಲ್ಲರೂ ಕೂಡ ಮಂಡ್ಯದ ಇತಿಹಾಸ ನಡೀತಾ ಇರುವಂತಹ ಈ ಒಂದು ಯಶಸ್ವಿ ಹಗಲು ರಾತ್ರಿಯ ಪಂದ್ಯಾಕೂಟದ ಪರವಾಗಿ ಮತ್ತೊಮ್ಮೆ ಆದರಣೀಯ ಆತ್ಮೀಯ ಸ್ವಾಗತವನ್ನು ಕೂಡ ನಾವು ಬಯಸಿಕೊಂಡು ಬರಿದ್ದೇವೆ. ಪ್ರದರ್ಶನ ಪಂದ್ಯಾಟದ ವಿಜಯಿಗಳಿಗೆ ಕೂಡ ಈ ಒಂದು ಪಂದ್ಯಾಟದಲ್ಲಿ ಒಂದು ಚಾಂಪಿಯನ್ಸ್ ಪ್ರಶಸ್ತಿ ಇದೆ. ಅದನ್ನು ಕೂಡ ಸಮಾರೋಪ ಸಮಾರಂಭ ನಮ್ಮ ಸೆಮಿಫೈನಲ್ ಫೈನಲ್ ಪಂದ್ಯಾಟಗಳು ಮುಕ್ತಾಯವಾದ ಬಳಿಕ ಸಮಾರೋಪ ಸಮಾರಂಭದ ವೇದಿಕೆ ಒಂದೇ ವೇದಿಕೆಯಲ್ಲಿ ಆ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಆದ್ದರಿಂದ ಆ ತಂಡದ ಪರವಾಗಿ ಆಡಿದಂಥ ಆಟಗಾರರು ಅಲ್ಲಿಯವರೆಗೆ ಕುಳಿತುಕೊಂಡು ಈ ಪಂದ್ಯಾಟವನ್ನು ವೀಕ್ಷಿಸಬೇಕು ಎನ್ನುವುದಾಗಿ ನೀವನ್ನ ಕೇಳ್ತಾ ಇದ್ದೇವೆ.
ಅಂತ ಪಂದ್ಯ ಈಗಾಗಲೇ ಟಾಸ್ ಸೇವನ್ನ ಕಂಡಿರ್ತಕ್ಕಂಥ ಹನುಮಾನ್ ಕ್ರಿಕೆಟರ್ಸ್ KR ಪೇಟೆ ಮೊದಲ ಹಂತದ ಕ್ಷೇತ್ರರಕ್ಷಣೆ ಆಯ್ಕೆಯನ್ನ ಮಾಡ್ತಾ ಇದೆ. 6 ಓವರ್ಗಳ ಪಂದ್ಯ ಆದಷ್ಟು ಬೇಗ ಕ್ಷೇತ್ರರಕ್ಷಣೆ ಜಮಾವಣೆಯನ್ನು ಕಾಣಬೇಕೆನ್ನುವಂತ ವಿನಂತಿಯನ್ನ ಮಾಡ್ತಾ ಇತ್ತ ಆರಂಭಿಕ ಹಂತದ ಆಟಗಾರರು ಕಣಕ್ಕಿಳಿಬೇಕೆನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಸಿದ್ದು ಬಾಯ್ಸ್ ಮಲವಳ್ಳಿ ಮೊದಲ ಸೆಮಿಫೈನಲ್ ಉಪಾಂತ್ಯ ಪಂದ್ಯಾಟವನ್ನು ಆಡ್ತಕ್ಕಂಥ ತಂಡ. ಇದಾದ ಬಳಿಕ 2ನೇ ಸೆಮಿಫೈನಲ್ ಪಂದ್ಯಾಟಗಳು ಕೂಡ ಇದಾದ ತಕ್ಷಣ 2ನೇ ಸೆಮಿಫೈನಲ್ ಹೋರಾಟದ ಪಂದ್ಯಾಟಗಳು ಆರಂಭವಾಗುತ್ತೆ. ಹಲೋ, ಓಕೆ, ಥ್ಯಾಂಕ್ ಯು DJ. ಅಲ್ಲಿ ಮೊದಲ ಸೆಮಿಫೈನಲ್ ಕಾಳಗ ಬಂದಡ ಇನ್ನೇನು ಪ್ರಾರಂಭವನ್ನು ಕಾಣುತ್ತೆ. ಅಂಪೈರ್ಸ್ಗಳು ಎಂಟ್ರಿಯನ್ನು ಪಡೆದಿದ್ದಾರೆ. ಅಲ್ಲಿ ಶಿರಾತಿಯಲ್ಲಿ ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗಳು ಆದಷ್ಟು ಬೇಗ ಎಂಟ್ರಿಯನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಮೊದಲಾಗಿ ಟಾಸ್ ಅನ್ನು ಜಯಿಸಿರುವಂತ ಹನುಮಾನ್ KR ಪೇಟೆ ತಂಡ ಕ್ಷೇತ್ರರಕ್ಷಣೆ ಜಮಾವಣೆ ಮಾಡ್ತಾ ಇದ್ದಾರೆ. ಇತ ಎದುರಾಳಿ ತಂಡ ಸಿದ್ದು ಬಾಯ್ಸ್ ಮಳವಳ್ಳಿ ತಂಡ ದಾಡಿಗರ ಅಂಕಣದ ಭಾಗದಲ್ಲಿ ಎಂಟನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಆರು ಓವರ್ಗಳ ಪಂದ್ಯ ನಡೆಸಿದ್ದಾರೆ. ಮೊದಲ ಸೆಮಿಫೈನಲ್ ಇದಾದ ಬಳಿಕ 2ನೇ ಸೆಮಿಫೈನಲ್ ಕೂಡ ಇತ ಒಂದು ಇನ್ನಿಂಗ್ಸಿಗೆ 25 ನಿಮಿಷಗಳ ಒಂದು ಕಾಲಾವಕಾಶ ಮಾತ್ರ ನೀಡ್ತವೆ. ಅಷ್ಟರ ಒಳಗಾಗಿ ಪಂದ್ಯಾಟವನ್ನು ಮುಗಿಸಿಕೊಡಬೇಕಾಗಿ ಎನ್ನುವ ಸೂಚನೆ ನೀಡ್ತಾ ಇದ್ದಾವೆ. ಇಲ್ಲವಾದಲ್ಲಿ ಆ ಟೈಮರ್ ಒಳಗಾಗಿ ಪಂದ್ಯಾಟ ಮುಗಿಸಿಕೊಡುವ ಒಂದು ಅನಿವಾರ್ಯತೆ ಕಂಡುಕೊಂಡ್ರೆ 30 ಯಾರ್ಡ್ ಒಳಗೆ ಒಬ್ಬರನ್ನು ನಿಲ್ಲಿಸಿಕೊಂಡು ಎಸ್ಗಾರಿಕೆನ ಕಾಯಕನ ಮಾಡಬೇಕಾಗುತ್ತೆ ಕೂಡ. ಅದೇ ರೀತಿಯಾಗಿ ನಮ್ಮ ಈ ಸೀಸನ್ ನಲ್ಲಿ ಬಿಗ್ ಬಾಸ್ನ ಕ್ಯಾಂಡಿಡೇಟ್ ಆಗಿರುವಂತಹ ಮಂಡ್ಯದ ಮತ್ತೋರ್ವ ಪ್ರತಿಭೆ ಗಿಲ್ಲಿ ಅವರಿಗೆ ಕೂಡ ವೋಟಿಂಗ್ ಮಾಡುವ ಮುಖೇನವಾಗಿ ಅವರನ್ನ ಈ ಒಂದು ಸ್ಪರ್ಧೆಯಲ್ಲಿ ನಮ್ಮ ವೋಟಿಂಗ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅವರನ್ನ ಒಂದಷ್ಟು ಸಪೋರ್ಟ್ ಅನ್ನ ಮಾಡಬೇಕು ಎನ್ನುವಂತ ವಿನಂತಿಯನ್ನ ಕೂಡ ಮಂಡ್ಯದ ಎಲ್ಲ ಜನತೆಯ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಮಣ್ಣಿನ ಮಗ ಅವರು, ಮಂಡ್ಯದ ಹೆಮ್ಮೆಯ ಮಣ್ಣಿನ ಮಗ ಆಗಿರುವಂತಹ ಗಿಲ್ಲಿ ಅವರನ್ನ ಕೂಡ ಪ್ರೋತ್ಸಾಹಿಸಬೇಕು ಎನ್ನುವಂತ ವಿನಂತಿಯನ್ನ ಕೂಡ ಸಮಸ್ತ ಕ್ರೀಡಾಭಿಮಾನಿಗಳ ಪರವಾಗಿ ನಾವು ಕೇಳಿಕೊಳ್ತಾ ಇದ್ದೀವಿ ಕೂಡ. ಹಲೋ, ಥ್ಯಾಂಕ್ ಯು DJ. ಮೊದಲ ಸೆಮಿಫೈನಲ್ ಪಂದ್ಯದ ಮೊದಲ ಎಸೆಗಾರಿಕೆ ಭಾಗದಲ್ಲಿ ದರ್ಶನವನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪವರ್ ಪ್ಲೇ ಹಂತದಲ್ಲಿ ಮೊದಲನ್ನ ಎಸೆಗಾರಿಕೆ ಭಾಗದಲ್ಲಿ ದರ್ಶನ್ ಕ್ಷೇತ್ರ ರಕ್ಷಣೆ ವಿಭಾಗನ ಕಂಡುಕೊಂಡ್ರೆ ಪವರ್ ಪ್ಲೇ ಹಂತದಲ್ಲಿ ಮೊದಲಾಗಿ ಸ್ಟ್ರೈಕ್ ಅನ್ನು ಪಡೆದ್ರು. ನಾ ಸ್ಟ್ರೈಕ್ ಅಲ್ಲಿ ಮಂಜು. YPL ಪಂದ್ಯದ ಮೊದಲ ಸೆಮಿಫೈನಲ್ ಯಾವ ತಂಡ ಮೊದಲ ಫೈನಲ್ ಎಂಟನ್ನು ಪಡಿತಾರೆ ಕಾಯ್ದೊಡಬೇಕಾಗಿದೆ. ಯೋಧಾ ಪ್ರೀಮಿಯರ್ ಲೀಗ್ 2026 ಮೊದಲ ವರ್ಷದ ಲೀಗ್ ಕಪ್ ನಾಲ್ಕು ಮಾಡಿರೋದು 3 ಪಂದ್ಯಾಟಗಳ ಹಣಾಹಣಿ. ಮೊದಲ ಚೆಂಡು ಸ್ವಿಚ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್ ಮುಖಾಂತರವಾಗಿ ಎಸೆಗಾರಿಕೆ ಆಯ್ಕೆ ಮಾಡ್ತಾ ಇದ್ದಾರೆ. ಮೂವತ್ತಾರು ಚೆಂಡುಗಳ ಬಳಿಕ 50+ ಓಟವನ್ನು 60 ಓಟವನ್ನು ದಾಖಲಿಸಿಕೊಂಡ್ರೆ ಬಹಳಷ್ಟು ಒಂದು ಗೌರವಾನ್ವಿತ ಮತ, ಘನತೆ ಮತ, ಗೌರವಾನ್ವಿತ ಮತ. ಈ ರೀತಿಯಾಗಿ ಓಟವನ್ನು ದಾಖಲಿಸಿಕೊಳ್ಬೇಕಾಗಿರುವಂತ ಒಂದು ಲೆಕ್ಕಾಚಾರ. ಹಗಲಿನ ವ್ಯವಸ್ಥಿತ ಮುಕ್ತಾಯದ ಬಳಿಕ ಈಗಾಗಲೇ ರಾತ್ರಿ ಒಂದು ಪಂದ್ಯ ಸಾಗ್ತಾ ಇದೆ. ದರ್ಶು ಎಸಂತ ಚೆಂಡು ಲಾಗ ಸೀಮಾರಕ್ಕೆ ಹೊರಭಾಗದಲ್ಲಿ ಸೀಮಾರಕ್ಕೆ ಹೊರವರೆಗೆ ಲಭಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆವಾಗ ಮೊದಲ ಬೌಂಡ್ರಿಯನ್ನು ಈಗಾಗಲೇ ಅವಿನಾಶ್ ದಾಂಡಿನ ಮುಖಾಂತರವಾಗಿ ದಾಖಲಿಸ್ತಾ ಇದ್ದಾರೆ.
ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಡಕ್ಔಟ್ ಮುಖಾಂತರವಾಗಿ ಆಟವನ್ನು ಆಡಿದಂತ ಆಟಗಾರ ಇವಾಗ ಭರ್ಜರಿ ಬೌಂಡ್ರಿ ಮುಖಾಂತರವಾಗಿ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. ಮೂರನೇ ಬಾರಿ ತನ್ಮೂಲಕವಾಗಿ ಕವರ್ ಸೀಮಾರಕ್ಕೆ ಹಂಚಿನಲ್ಲಿ ಶಿವ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ಬಹಳಷ್ಟು ಸುಂದರತೆ ಕ್ಷೇತ್ರ ರಕ್ಷಣೆ ಕಾಯಕರ ಮಾಡ್ತಾ ಇದ್ದಾರೆ. ಅದ್ಯಾವ ರೀತಿಯ ಒಂದು ತೀರ್ಪುಗಳು ಹೊರಹೊಮ್ಮತ್ತೆ ಕಾತೊಡಬೇಕಾಗಿದೆ ಕೂಡ. ಸುರಕ್ಷಿತ ಕ್ಷೇತ್ರ ರಕ್ಷಣೆ ಶಿವು ಮಾಡಿದ್ರು. ಅಲ್ಲಿ ಯಾವ್ದೇ ರೀತಿ ಒಂದು ತೀರ್ಪುಗಾರಿಕೆ ವಿಭಾಗದಲ್ಲಿ ಕಂಡುಕೊಂಡ್ರೆ ಮೊನ್ನೆಯಿಂದಲೂ ಕೂಡ ಹದ್ದಿನ ಕಡಿನ ಮುದ್ದಿನ ತೀರ್ಪುಗಾರರು KCL ಪ್ರತಿಷ್ಠಿತ ತೀರ್ಪುಗಾರರು ಇತ್ತೀಚಿನ ಮಟ್ಟಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ತೀರ್ಪುಗಾರಿಕೆ ವಿಭಾಗದಲ್ಲಿ ಯಾವುದೇ ರೀತಿಯ ಒಂದು ಚುಕ್ಕಿ ಬರದ ಹಾಗೆ ಕಪ್ಪು ಚುಕ್ಕಿ ಬರದ ಹಾಗೆ ಈ ಟೂರ್ನಮೆಂಟ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ತೀರ್ಪುಗಾರಿಕೆ ಆಯೋಜನೆ ಮಾಡ್ತಿರುವಂಥವ್ರು ಅವರಿಗೂ ಕೂಡ ಈ ಟೂರ್ನಮೆಂಟಿನ ಪರವಾಗಿ ಆಯೋಜಕರ ಪರವಾಗಿ ಆತ್ಮೀಯವಾಗಿ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ಅಣ್ಣ ಅಂಪೈರ್ಸ್ ರಿವ್ಯೂ ಯಾರ್ದು? ಬ್ಯಾಟಿಂಗ್ ಟೀಮಾ? ಎಸ್, ಓಕೆ. ನಿರ್ಣಾಯಕರೇ ಒಂದು ಥರ್ಡ್ ಅಂಪೈರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದಷ್ಟು ಡೌಟ್ಸ್ ಇದೆ, ಆ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡೋದಕ್ಕಾಗಿ ಇವಾಗ ತೃತೀಯ ನೇತೃತ್ವರಿಗೆ ಈ ಒಂದು ಸೂಚನೆಯನ್ನು ರವಾನಿಸಿಕೊಳ್ತಾ ಇದ್ದಾರೆ. ಅದೇ ಯಾವ ಹಂತದ ಡಿಸಿಷನ್ ಇವಾಗ ಬರ್ತದೆ ಕಾದು ನೋಡಬೇಕಾಗಿದೆ ಕೂಡ. ಅಲ್ಲಿ ಅಂಪೈರ್ಸ್ ಕಾಲ ಮೂರನೇ ತೀರ್ಪುಗಾರರಿಗೆ ರವಾನಿಸಿದ್ದಾರೆ. ತೀರಾ ಕ್ಲೋಸ್ ಕಾಲ್ ಆಗಿದೆ. ಭವಿಷ್ಯವಾಗಿ ವೈಸ್ ಸ್ಪಾಟ್ಸ್ ಜಿಲ್ಲಾ ಮುಖ್ಯ ಟೆಕ್ನಿಷಿಯನ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮೂರು ದಿನಗಳ ಹಗಲು ರಾತ್ರಿಯ ಪಂದ್ಯಾಟದಲ್ಲಿ ನಮಗೆ ಯಾವುದೇ ಚ್ಯುತಿ ಬರದ ಹಾಗೆ ವೈದ್ಯಕೀಯ ಚಿಕಿತ್ಸೆಯಲ್ಲಿ ನಮಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಡ ಮಾಡ್ತಕ್ಕಂಥ ನಮ್ಮ ವೈದ್ಯಕೀಯ ಸದಸ್ಯರು ಎಲ್ಲರೂ ಕೂಡ ಬರಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಸೇವೆಗೆ ನಮ್ಮ ಒಂದು ಸಂಸ್ಥೆ ಮುಖೇನವಾಗಿ ನಮ್ಮ ಗೌರವವನ್ನು ಕೂಡ ಮುಖ್ಯ ವೇದಿಕೆಯಲ್ಲಿ ಪಡ್ಕೊಳ್ಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕರ್ಮಯೋಗಿ ಹಾಗೂ ಯೋಧ ಬ್ರಿಗೇಡ್ ಮಂಡ್ಯ ಅರ್ಪಿಸುವ ಈ ಒಂದು ಪಂದ್ಯಾಕೂಟದಲ್ಲಿ ತಮ್ಮ ಸೇವೆಯನ್ನು ಗುರುತಿಸಿಕೊಂಡವರಿದ್ದೇವೆ. ತಮಗೂ ಕೂಡ ನಮ್ಮ ಗೌರವವನ್ನು ಕೂಡ ಇದೇ ವೇದಿಕೆಯಲ್ಲಿ ಕೊಡಬೇಕು ಎನ್ನುವುದಾಗಿ ಆಯೋಜಕರ ಮುಖ್ಯವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ಚ್ಯುತಿ ಬರದ ಹಾಗೆ ನಮಗೆ ಫಸ್ಟ್ ಏಡ್ ಕಿಟ್ನಲ್ಲಿ ಕೂಡ ಬಹಳಷ್ಟು ಉತ್ತಮ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ನಮಗೆ ಕೊಟ್ಟಿರ್ತಕ್ಕಂಥ ಈ ಭಾಗದ ಹೆಮ್ಮೆಯ ಸಂಸ್ಥೆ ಕೂಡ ಆ ಸಂಸ್ಥೆಯನ್ನು ಕೂಡ ಗುರುತಿಸಿ ಗೌರವಿಸುವಂಥ ಒಂದು ಸಮಯ ನಮ್ಮ ಮುಖ್ಯ ವೇದಿಕೆಯಲ್ಲಿ ಆ ಒಂದು ಕಾರ್ಯಕಲ್ಪವನ್ನು ಕೂಡ ಮಾಡಿಕೊಳ್ತಾ ಇದ್ದಾವೆ. ಇದರ ಮೊದಲ ಹೋದರೆ ಆಗದವರ ಕಾಣ್ತಾ ಇದೆ ಕ್ಯಾಚ್ ಔಟ್ ರೂಪದಲ್ಲಿ.
ನ್ಯೂ ಬ್ಯಾಟರ್ ಇವಾಗ ಅಂಕಣದ ಭಾಗದಲ್ಲಿ ಧನು ಎಂಟ್ರಿಯನ್ನು ಪಡಿತಾ ಇದ್ದಾರೆ. ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡುವ ಮುಖೇನವಾಗಿ ಈ 3 ದಿನಗಳ ನಮ್ಮ ಯಶಸ್ವಿ ಪಂದ್ಯಕೂಟದ ಯಶಸ್ಸಿಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಈ ಭಾಗದ ಎಲ್ಲ ನಮ್ಮ ವೈದ್ಯಕೀಯ ಚಿಕಿತ್ಸೆಯ ಕೊಟ್ಟಿರ್ತಕ್ಕಂಥ ಸದಸ್ಯರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಕೂಡ ನಮ್ಮ ಮುಖ್ಯ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ. YPLನ ಸಂಘಟಕರ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆ, ಅಂತರಾಳದ ಕೃತಜ್ಞತೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕೂಡ ಮಾಡ್ತಾ ಅವರಿಗೆ ನಮ್ಮ ಗೌರವವನ್ನು ಕೂಡ ವೇದಿಕೆಯಲ್ಲಿ ನಮ್ಮೆಲ್ಲ ಅತಿಥಿಗಳ ಮುಖ್ಯವಾಗಿ ಕೂಡ ಮಾಡ್ತಾ ಇದ್ದೇವೆ. ಎಸ್ ಥ್ಯಾಂಕ್ ಯು. ಓವರ್ ಟು ಪ್ರವೀಣ್ ಪಿಕೆ, ಚಿಕ್ಕಮಗಳೂರು. ನ್ಯೂ ಬ್ಯಾಟರ್ ಧನು ಪಂದ್ಯದ ಉದ್ದಕ್ಕೂ ಕೂಡ ಲೀಗ್ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿದಂತ ಆಟಗಾರ. ಒಂದೆರಡು ಟ್ರಂಪ್ ಕಾರ್ಡ್ ಬಾಲ್ ದರ್ಶೋ ಹೆಸರ್ಕಂತ ಚೆಂಡು ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟವನ್ನು ಆಡಿದ್ರು. ಸೇವಾ ರೇಖೆ ಹೊರವರೆ ಕ್ರಮಿಸ್ತಾ ಇದೆ. ಭರ್ಜರಿ ಬೌಂಡ್ರಿ, 4 ಆಟದ ಸೇರ್ಪಡೆ. ತಡದೊಟ್ಟುವರಿ ಗಳಿಕೆ ಇವಾಗ 8ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 8 for 1. ಸಮಯ ಸರಿತಿದ್ದ ಪಂದ್ಯಾಟಗಳು ಬಹಳಷ್ಟು ಒಂದು ಕುತೂಹಲಕಾರಿ ರೋಚಕ ಆಟವನ್ನು ತಲುಪ್ತಾ ಇದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಬಹಳಷ್ಟು ಒಂದು ಚಿಕ್ಕದಾಗ್ತಾ ಇದೆ. ಕ್ರೀಡಾಭಿಮಾನಿಗಳು ಅತಿ ಹೆಚ್ಚಾಗಿ ಸೂಪರ್ ಸಂಡೆ ಫೈನಲ್ ಪಂದ್ಯಾಟ ಇನ್ನೂ ಕೂಡ ಬಾಕಿ ಇದೆ. ಬಹಳಷ್ಟು ಮಂದಿ ಪಂದ್ಯಾಟ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಈ ಟೂರ್ನಮೆಂಟ್ನ ಪಂದ್ಯಾಟದಲ್ಲಿ ವೀಕ್ಷಣೆ ಎಲ್ಲರಿಗೂ ಕೂಡ YPL ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ, ಸುಸ್ವಾಗತ. ದರ್ಶು ಹೆಸರಿಕಂತ ಚೆಂಡು ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಬಹಳಷ್ಟು ಒಂದು ಬೆಡ್ವಿಕ್ಕಿಂದ ವಿಕೆಟ್ಸ್ ರನ್ನಪ್ಪನ ಕಾಯಕರು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಮತ್ತೆ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದು ಓಟದ ಸೇರ್ಪಡೆ ತಂಡದ ಒಟ್ಟುವರಿಗಳಿಗೆ 9ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 9 runs. ಏನಾಡುವ ಸ್ವಿಚ್ ಮಾಡುವಂತ ಪ್ರಯತ್ನ ಕವರ್ಸ್ ಭಾಗದಲ್ಲಿ ಶಿವು ಈ ಬಾರಿ 2ನೇ ಕ್ಯಾಚ್ ಅನ್ನು ಪಡೆದ್ರು. ಈತ 2ನೇ ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ. ಕ್ಯಾಚ್ ಔಟ್ ರೂಪದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಶಿವು ಮಾಡ್ತಾ ಇದ್ದಾರೆ. ಮೊದಲಾಗಿ ಕವರ್ಸ್ ಮೇಲ್ ಭಾಗದಲ್ಲಿ ದಾಖಲಾತಿಯನ್ನು ಮಾಡಿದ್ರು. ಬಹಳಷ್ಟೊಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇವಾಗ ಪಾಯಿಂಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಶಿವ ಮಾಡ್ತಾ ಇದ್ದಾರೆ. ಈತ ಮತ್ತೊಂದು ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ. 9ಕ್ಕೆ 2. 1 ಓವರ್ಗಳ ಮುಕ್ತಾಯದ ಬಳಿಕ 9ಕ್ಕೆ 2 ವಿಕೆಟ್ಸ್ ಅನ್ನು ಕಳೆದುಕೊಂಡಿದ್ದಾರೆ. ನ್ಯೂ ಬ್ಯಾಟರ್ ಅಭಿ ಅಂಕಣದ ಭಾಗದಲ್ಲಿ ಎಂಟನ್ನು ಪಡಿತಾ ಇದ್ದಾರೆ. ಹಸಿಗಾರಿಕೆ ಭಾಗದಲ್ಲಿ ನೀಲ ಕಾಳದ ತೆಳ್ಳನ ಹೊದ್ದರ ಮನುಷ್ಯ ಅನ್ವೇಷಣೆ ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನನ್ನ ನಡೆದ ಮಾಡು ಇಲ್ಲ ಮಾಡಿ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹಸಿಗಾರಿಕೆ ಡೂ ಆರ್ ಡೈ ಪಂದ್ಯಾಟದಲ್ಲಿ ಕೊನೆಯ ಪಂದ್ಯಾಟದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹಸಿಗಾರಿಕೆಯನ್ನು ತೋರ್ಪಡಿಸಿದಂತ ಬೌಲರ್ ಇವಾಗ 2ನೇ ಓವರ್ನ ಚಾಲ್ತಿಯನ್ನು ಮತ್ತೆ ಹಸಿಗಾರಿಕೆ ಕಾಯ್ತಾ ಇದ್ದಾರೆ. ಗೆದ್ದಂತ ತಂಡ ಮೊಟ್ಟ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡಿತಾರೆ. ಈ ನಡುವ ತನ್ಮೂಲಕವಾಗಿ ಶಾರ್ಟ್ ಡಿಫೆನ್ಸ್ ಕವರ್ಸ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಎಡಬೇಕನ್ನ ಕಾಣ್ತಾ ಇದೆ. ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಪಡೆಯುವಂತ ಅವಕಾಶಗಳು ಲೆಕ್ಕಾಚಾರ ಇವಾಗ ಕ್ಷೇತ್ರ ರಕ್ಷಣೆ ಎಡಬೇಕನ್ನ ಕಾಣ್ತಾ ಇದೆ. ಮೊದಲ ಜೀವದನ ಅಭಿ ಪಡಿತಾ ಇದ್ದಾರೆ. ಅಭಿ ಅವರು ಗ್ರೌಂಡ್ ಶಾಟ್ಗಳ ಮುಖ್ಯವಾಗಿ ಒಂದು ಸಿಂಗಲ್ಸ್ ಓಟವನ್ನು ದಾಖಲಿಸಿದ್ರೆ ಯಶು ವಾಟ್ಸನ್ 1,000 ರೂಪಾಯಿ ನಗದನ್ನು ಕೊಡ್ತಾರೆ. ಈ ನಡುವೆ ಕವರ್ಸ್ ಭಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಹೊಡೆತ ಶಿವ ಕ್ಷೇತ್ರ ರಕ್ಷಣಾ ಭಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣಾ ಜವಾಡನ್ನು ಮಾಡ್ತಾ ಇದ್ದಾರೆ.
ತಳದ ಒಟ್ಟುವರಿ ಗಳಿಕೆ ಇವಾಗ 12ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಅನ್ವೇಶ್ 3ನೇ ಬಾರಿ ಶಿವು ಎರಡು ಚೆಂಡಿನಲ್ಲಿ ಭಾಗದಲ್ಲಿ ಹೋಟೆಲ್ಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡಕ್ಕೆ ಅಂಶವಾಣಿಯನ್ನು ಕಾಣ್ತಾ ಇದೆ. ಈ ನಡುವೆ ಶಾಟಿ ಪಾಯಿಂಟ್ ಬಾಲ್ ಭಾಗದಲ್ಲಿ ನಮ್ಮಲ್ಲ ಸಾಧ್ಯ ರೀತಿಯಲ್ಲಿ ಜರ್ಸಿ ಸಂಖ್ಯೆ 100 ತೊಡಗಿಸಿಕೊಂಡಿರುವಂತಹ ಆಟಗಾರ ಬಹಳಷ್ಟು ಉತ್ತಮರಿತ ಕ್ಷೇತ್ರ ರಕ್ಷಣೆ ರತ್ತನ್ನು ಮಾಡಿದ್ರು. 3ನೇ ವಿಕೆಟ್ ಸ್ವಾಗತವನ್ನ ಕಾಣ್ತಾ ಇದೆ. ಕ್ಯಾಚ್ ಔಟ್ ರೂಪದಲ್ಲಿ ಮತ್ತೆ 3ನೇ ವಿಕೆಟ್ಸ್ ಅನ್ನ ಕಲ್ತ್ಕೊಳ್ತಾ ಇದೆ ಸಿದ್ದು ಬಾಯ್ಸ್ ಬಳವಳ್ಳಿ. ಹನ್ನೆರಡಕ್ಕೆ 3 ನ್ಯೂ ವಾಟರ್ ಲೋಕಿ ಅಂಕಣದ ಭಾಗದಲ್ಲಿ 8 ಪಡಿತಾ ಇದ್ದಾರೆ. ಪಂದ್ಯಾಟವನ್ನು ಉಳಿಸಿಕೊಳ್ಳುವಂತ ಲೆಕ್ಕಾಚಾರ ಕಂಡುಕೊಂಡ್ರೆ 40-45ಕ್ಕೂ ಮಿಕ್ಕಿದಂತ ಓಟವನ್ನು ದಾಖಲಿಸಿಕೊಳ್ಳಬೇಕಾಗಿರುವಂತ ಒಂದು ಲೆಕ್ಕಾಚಾರ ಈ ಹಂತದಲ್ಲಿ ಕಂಡುಕೊಂಡ್ರೆ 36 ಚೆಂಡುಗಳ ತರುವಾಯ 60+ ಓಟವನ್ನು ದಾಖಲಿಸಿದ್ರೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವಂತ ಒಂದು ಲೆಕ್ಕಾಚಾರ ಇದೆ. ಈ ಹಂತದಲ್ಲಿ ಕಂಡುಕೊಂಡ್ರೆ ಅನ್ವೇಶ್ ಅವರು ಈ ಒಂದು ಚೆಂಡಿನಲ್ಲಿ ವಿಕೆಟ್ ಅನ್ನು ಪಡ್ಕೊಂಡ್ರೆ ವ್ಯಾಟ್ಸನ್ ಅವರ ವತಿಯಿಂದ 1,000 ರೂಪಾಯಿ ಘೋಷಣೆ ಆಗ್ತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮರಿತ ಎಸೆಗಾರಿಕೆ ಕಾಯಕರ ಮಾಡ್ತಾ ಇದ್ದಾರೆ. ಬಾನು ಸೈಪರೇರು ತೀರಾ ಪೂರ್ಣಾಂತರವಾಗಿ ಬೆದರಿಕಂತ ಚೆಂಡು ಫೈಲಿಂಗ್ ಮೇಲ್ಭಾಗದಲ್ಲಿ ಗೂಟ ರಕ್ಷಣೆ ಎಡಬೇಕಿನ ಕಂಡ್ರು ಕೂಡ ಬೌಂಡರಿಯನ್ನು ಹಟಾಯಿಸ್ತಾ ಇದ್ದಾರೆ. ಈತ 2 ಓಟದ ಸೇರ್ಪಡೆ ಲೆಕ್ಕಾಚಾರ ಕಾಣ್ತಾ ಇದೆ. ಥರ್ಡ್ ಅಂಪೈರ್ ಅಲ್ಲಿ ಬೌಂಡ್ರಿ ಚೆಕಿಂಗ್ ಥರ್ಡ್ ಅಂಪೈರ್ ಡಿಸಿಷನ್ ಅನ್ನು ಕಾಣ್ತಾ ಇದೆ. ಸರ್ ಇದು 3 ರನ್ನ ತೀರ್ಪುಗಾರ ಬೌಂಡ್ರಿ ಚೆಕಿಂಗ್ ಓಕೆ. ಅಲ್ಲಿ ಬೌಂಡ್ರಿ ಚೆಕಿಂಗ್ 3 ರನ್ ತೀರ್ಪುಗಾರ ರವಾನಿಸಿದ್ದಾರೆ. ಸರ್ ಇದು 3 ರನ್ ಹೊಡಿದ ಅಪ್ಪರ್ಸ್ 2 ಅಲ್ಲಿ ಬೌಂಡ್ರಿ ಚೆಕಿಂಗ್ ನಡೀತಾ ಇದೆ. ಓಕೆ ಅಲ್ಲಿ ಬೌಂಡ್ರಿ ಲೋನ್ ಸೂಚನೆಗಳು ಹೊರ ಹೊಮ್ತಾ ಇದೆ. ಕೇವಲ 2 ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ ತಂಡದ ಒಟ್ಟುವರಿಗಳಿಗೆ 3 ಓಕೆ. ಅಲ್ಲಿ 3 ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಓವರ್ ಕೂಡ ಮುಕ್ತವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ 15ಕ್ಕೆ 3 ಎಸೆಗಾರಿಕೆ ಭಾಗದಲ್ಲಿ ರತನ್
ಅಲ್ಲಿ ಪಂದಾಳ ಶ್ರೀರಾತ್ರಿ ಮುಂದುವರಿಕೆಯನ್ನು ಮಾಡಬೇಕು. 15 ನಿಮಿಷಗಳ ಒಂದು ಕಾಲ ಅವಕಾಶ ಮಾತ್ರ ಬಾಕಿ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಅಲ್ಲಿ ಮೊದಲ ಚೆಂಡಲ್ಲಿ ಒಂದು ಆಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಡ ಓಟುವರಿಗಳಿಗೆ 16ಕ್ಕೆ ಅಲ್ಲ ಸಾರಿ ನನ್ನ ಕೊಲಿಗಾದ ಭಾನುಪ್ರಕಾಶ್ ಅವರು ಮಾತಾಡ್ತಾರೆ. ಈ ತಡ ಔಟ್ ಬಾಲ್ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ವೈಡ್ ಬಾಲ್ ಓಕೆ. ಅಲ್ಲಿ ತಡದ ಒಟ್ಟುವರಿಗಳಿಗೆ 17. ಓಕೆ ಓಕೆ ಆಯ್ತಡ ಬರುತ್ತೆ. ನಿಮ್ಮ 12th ಮನ್ ಇದ್ದಾರೆ. ಅಲ್ಲಿ ತಡದ ಒಟ್ಟುವರಿಗಳಿಗೆ 19ಕ್ಕೆ ಏರಿಕೆನ ಕಾಣ್ತಾ ಇದೆ. 19 for 3. ಈ ನಡುವೆ ಶಾರ್ಟ್ ರೈಸ್ ಅಂಡ್ ಡೆಲಿವರಿ ನೆಗತವನ್ನು ಕಾಣ್ತಾ ಇದೆ. ಹೋಟೆಲ್ಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲವಾಗ ಡಾಟ್ ಬಾಲ್ ಸೇರ್ಪಡೆ. ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಕೇವಲ ಹೊಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದೊಡದ ಸೇರ್ಪಡೆ ಅಂಕಿಅಂಶವನ್ನ ತಲುಪುವ ಮುಖಾಂತರವಾಗಿ ತಡದೋಟುವಾರಿಗಳಿಗೆ 20ಕ್ಕೆ ಏರಿಕೆನ ಕಾಣ್ತಾ ಇದೆ. ಈ ನಡುವೆ ಮತ್ತೆ ವೈಡ್ ಬಾಲ್. ತಡದೊಟ್ಟುವರಿಗಳಿಗೆ 21 ಓಟಗಳು. ಈ ನಡುವೆ ತಡೆಮುಟ್ಟಿ ಹೊಡುವಂತ ಪ್ರಯತ್ನ ಮಾಡಿದ್ರು. ಡಿಪಾಯಿಂಟ್ ಬಾಲ್ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಮತ್ತೆ ಒಂದೊಡದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಅಲ್ಲಿ ತಡದೊಟ್ಟುವರಿಗಳಿಗೆ 22ಕ್ಕೆ 3. ಇದೇ ಕ್ರೀಡಾ ಋತುವಿನ ಮಾರ್ಚ್ ತಿಂಗಳ 6, 7, 8 3 ದಿನಗಳ ಪಂದ್ಯಾಟ ಸಾಗುತ್ತೆ. ಕ್ಲಾಸಿಕ್ ಪ್ರೀಮಿಯರ್ ಲೀಗ್ ಸೀಸನ್ 4ನೇ ಬಾರಿಯ ಕ್ರಿಕೆಟ್ ಪಂದ್ಯಾಟಕ್ಕಾಗಿ ಶ್ರೀಯುತ ಮಧು ಜಿ ಮಾದೇಗೌಡರು ಮತ್ತು ಆಶಯ್ ಜಿ ಮಧುರವರ ಆಶ್ರಯದಲ್ಲಿ 3 ದಿನಗಳ ಕ್ರಿಕೆಟ್ ಪಂದ್ಯಕೂಟ ಹನುಮಂತನಗರ ಕ್ರೀಡಾಂಗಣ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯನ್ನು ಕಾಣುತ್ತೆ. ವಿಜಯಿಗಳ ತಂಡ 1,22,227 ಜೊತೆಗಾಗಿ ಆಕರ್ಷಕ ಪ್ರಥಮ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ದ್ವಿತೀಯ ಸ್ಥಾನಿಗಳ ತಂಡ 77,777 ಜೊತೆಗಾಗಿ ದ್ವಿತೀಯ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ತೃತೀಯ ಸ್ಥಾನಿಗಳ ತಂಡಕ್ಕೆ 33,333 ಜೊತೆಗಾಗಿ ಆಕರ್ಷಕ ತೃತೀಯ ಟ್ರೋಫಿಯನ್ನು ಕೂಡ ನೀಡಲಾಗುತ್ತೆ. ಚತುರ್ಥ ಸ್ಥಾನಿಗಳ ತಂಡ
22,222ರ ಜೊತೆಗಾಗಿ ಆಕರ್ಷಕ ವಿನ್ಯಾಸದ 4ನೇ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಈ ಪಂದ್ಯಾಟದ ಪ್ರವೇಶ ಶುಲ್ಕ 22,222 ರೂಪಾಯಿಗಳು. ಆಟಗಾರರ ಪ್ರವೇಶ ಶುಲ್ಕ 99 ರೂಪೀಸ್ ಮಾತ್ರ. ಈ ಪಂದ್ಯಾಕೂಟಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕ್ಲಾಸಿಕ್ ಕ್ರಿಕೆಟರ್ಸ್ KM ದೊಡ್ಡಿಯ ಪರವಾಗಿ. ಎಸ್ಗಾರಿಕೆ ಭಾಗದಲ್ಲಿ ಸಂದೇಶವನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿ 24ಕ್ಕೆ 3. ಬಹಳಷ್ಟು ಬರುತ್ತದು. ಎಸ್ಗಾರಿಕೆ ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟವನ್ನ ಪ್ರಯತ್ನ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಚೆಂಡು ಈತ ಡಾಟ್ ಬಾಲ್ ಸೇರ್ಪಡಿಸಿಗಾರಿಕೆ ಆಯ್ಕೆ ಮಾಡ್ತಾ ಇದ್ದಾರೆ. ಅನ್ವೇಶ್ 24ಕ್ಕೆ 3. ಏನಾಡುವ ಬಹಳಷ್ಟು ಬರುತ್ತೆ. ಹೊಡೆತ ಲಾಂಗನ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕ್ಯಾಚ್ ಔಟ್ ರೂಪದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಅನ್ವೇಶ್ ಕೇರ್ಪೇಟೆ ಕಂಡ ಅಪ್ರತಿಮ ಆಟಗಾರ ಅನ್ವೇಶ್ ಚಿನ್ನು. ಅನ್ವೇಶ್ ಚಿನ್ನು ಈತ ವೈಟ್ ಬಾಲ್ ಸೂಚನೆ. ಚಿನ್ನುವಿನ ನೋಟ ಭಾರಿ ನೋಟ. ಝೀರೋ 1 ಲೈರಣ. ಪೂರ್ಣಾಂತರವಾಗಿ ಬಿದ್ದಿರತಕ್ಕಂಥ ಚೆಂಡು ಹೋಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಅನ್ವೇಶ್ ಅವರು ಕಳೆದ ಪಂದ್ಯದಲ್ಲಿ ಅವರ ತಮ್ಮನ ವಿಕೆಟ್ ಎತ್ತಿದ್ದಾರೆ. ಪುನಿಯವರೇ ಹಲೋ ಪುನಿಯವರೇ ಸರ್, ನಮ್ಮಿಂದ ಸಮಸ್ಯೆ ಆಗ್ತಾ ಇಲ್ಲ, ನಿಮ್ಮ ಪ್ಲೇಯರ್ಸ್ ಇಂದ ನಮಗೆ ಸಮಸ್ಯೆ.
ಹಲೋ, ಈ ಒಂದು ಕ್ರೀಡಾಕೂಟ ತುಂಬಾ ಯಶಸ್ವಿಯಾಗಿ ಸಾಗಿಸಿಕೊಡ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಆಯೋಜಕರಾದಂಥ ಶ್ರೀಯುತ ಪ್ರಸನ್ನ ಬಸವಣ್ಣ, ಇದ್ರ ಜೊತೆಗೂಡಿ ವ್ಯಾಟ್ಸನ್ ಯಶು, ನಿಶಾಂತ, ಸುರೇಂದ್ರಣ್ಣ ಸೂರಿ ಹಾಗೂ ಅವ್ರ ಜೊತೆಗೂಡಿ ಯಶವಂತ ಅಡ್ವೊಕೇಟ್, ಶರತ್ ನಂಜಪ್ಪ, ಎಲ್ಲರಿಗೂ ತುಂಬ ಧನ್ಯವಾದ ಹೆಚ್ಚಿಸ್ತೇನೆ. ಮತ್ತೊಮ್ಮೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತುಂಬಾನೇ ಹೆಸರುವಾಸಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಅಂಗಣದಲ್ಲಿ ತೀರ್ಪುಗಾರಿಕೆಯಲ್ಲಿ ಯಾವುದೇ ರೀತಿ ಒಂದು ಲೋಪದೋಷವಿಲ್ಲದ ರೀತಿಯಲ್ಲಿ ಕಾರ್ಯನಿರ್ವಹಿಸಿಕೊಡ್ತಾ ಇದ್ದಾರೆ ಅಧ್ಯಯನ ಕಡೆಯ ಮುದ್ದಿನ ತೀರ್ಪುಗಾರರು. ಅದೇ ರೀತಿ ಮಂಡ್ಯ ಜಿಲ್ಲಾ ಕಂಡ ಸರ್ವಶ್ರೇಷ್ಠ ವಯಸ್ಸಾದರೂ ಇನ್ನು ಕಿರಿಯ ಹುಡುಗರಂತೆ ಆಡುವ ಏಕೈಕ ವ್ಯಕ್ತಿ ಅನ್ವೇಷ ಚಿನ್ನು. ಅಬ್ಬಬ್ಬಬ್ಬ, ಅನ್ವೇಷ ಚಿನ್ನು ಅತಿ ಪ್ರೇಕ್ಷಕರನ್ನು ಹೊಂದಿರುವಂತ ಅಭಿಮಾನಿ ಬಳಗವನ್ನೇ ಹೊಂದಿರುವ ವ್ಯಕ್ತಿ ಅನ್ವೇಷ ಚಿನ್ನು. ಮಾಡೋದಲ್ಲ ಬರೀ ಮಣ್ಣು. ಪ್ರಸನ್ನ ಬಸವಣ್ಣ ಅವರ ಆಪ್ತ ಸ್ನೇಹಿತ ಹಾಗೂ ಯಶವಂತ ಅಣ್ಣ, ಮುದ್ದಿನ ಚಿನ್ನು ಅಣ್ಣ, ಅನ್ವೇಷ್ ಅಣ್ಣ. ಮಂಡ್ಯ ಜಿಲ್ಲಾ ಕಂಡ ಈ ಒಂದು ಟೂರ್ನಮೆಂಟ್ ಹೊರಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ತುಂಬಾ ಯಶಸ್ವಿಯಾಗಿ ಸಾಗಿಸ್ಕೊಡ್ತಾ ಇದ್ದಾರೆ. ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಆಯೋಜಕರಿಗೆ ಮತ್ತೊಮ್ಮೆ ಯಶಸ್ವಿಯಾಗಿ ಸಾಗಲಿ. ಇನ್ನೇನು ಎಲ್ಲ ಕ್ರೀಡಾಪಟುಗಳ ಪ್ರಶಸ್ತಿ ಸುತ್ತಿಗೆ ಪ್ರವೇಶಾತಿಯನ್ನು ಪಡ್ಕೊಂಡಿದ್ದಾರೆ. ಎಲ್ಲರೂ ತುಂಬಿದ ಧನ್ಯವಾದಗಳು. ಆತನ ವಯಸ್ಸು 44, ಆಡುದು 24ರ ಚಿರ ಯುವಕರಂತೆ ಆಡ್ತಾ ಇದ್ದಾನೆ ಅನ್ವೇಷ. ಅತಿ ಹೆಚ್ಚು ಪ್ರೀತಿಯನ್ನು ಪಡ್ಕೊಂಡಿದ್ದಾನೆ ನಮ್ಮ ಮಂಡ್ಯ ಭಾಗದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ದರ್ಶನ್, ಇದು ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲೇ ಒನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ಯಶಸ್ವಿಯಾಗಿ ಸಾಗಿಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ತುಂಬಾ ಅಚ್ಚುಕಟ್ಟಾಗಿ ಆಕ್ಷನ್ ಬಿಟ್ಟಿಂಗ್ ಆಗ್ಬೋದು, ಕ್ರಿಕೆಟ್ ಪಂದ್ಯಾಟ ಆಗ್ಬೋದು, ಯಾವುದೇ ರೀತಿ ಒಂದು ಲೋಪದೋಷದ ರೀತಿ ಆಯೋಜಕರಾದಂಥ ಶ್ರೀಯುತ ಸುರೇಂದ್ರ ಸೂರಿ ಅವ್ರ ಜೊತೆಗೂಡಿ ಪ್ರಸನ್ನ ಬಸವಣ್ಣ, ಯಶು ವ್ಯಾಟ್ಸ್ ಹಾಗೂ ಯಶವಂತ ಅಡ್ವೊಕೇಟ್, ಶರತ್ ನಂಜಪ್ಪ, ಎಲ್ಲರಿಗೂ ತುಂಬ ಧನ್ಯವಾದಗಳು. ದಯವಿಟ್ಟು ಪ್ರತಿದಿನ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಮೂರನೇ ಧನ್ಯವಾದಗಳು. ಆಯೋಜಕರ ತೀರ್ಮಾನವೇ ಅಂತಿಮ ತೀರ್ಮಾನ ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ. ಅಣ್ಣ ಸರಿದ ಪ್ರಾಬ್ಲಮ್ ಆಗಿಲ್ಲ. ಓಕೆ, ಅಲ್ಲಿ ಪಂದ್ಯಾಟವನ್ನು ಮುಂದುವರಿಕೆ ಮಾಡಿ. ಹಲೋ ಹಲೋ ಓಕೆ,
4-4. ನನ್ನ ಅಲ್ಲಿ ಬಂದಾಡ ಶಿರಾತಲ್ಲಿ ಮುಂದುವರಿಕೆ ಮಾಡಿ ಅನ್ನೋ ಕರೆ ನೀಡ್ತಾ ಇದ್ದಾವೆ ಕೂಡ. ಪಂದ್ಯ ಪ್ರಾರಂಭಗೊಳ್ತಾ ಇದೆ. ಸ್ವಿಚ್ ತನ್ಮೂಲಕವಾಗಿ ಡಿಪಾರ್ಟ್ಮೆಂಟ್ ಭಾಗದಲ್ಲಿ ದಾಖಲಿಸಿದ್ರು ಸೀಮಾರೇಖೆಯ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ತಂಡದ ಒಟ್ಟುವರಿ ಗಳಿಕೆ ಈಗ 28-4. 5ನೇ ಓವರ್ ಚಾಲ್ತಿಯಲ್ಲಿ ಅಂತಿಮ ಸತ ಬಾಕಿ ಉಳಿತಾ ಇದೆ. ಎಸಗಾರಿಕೆ ಭಾಗದಲ್ಲಿ ಸಂದೇಶ್ ಬಹಳಷ್ಟು ತವರಿತಂದ ಎಸಗಾರಿಕೆ ಕಂಬಕ್ಕೆ ಎಸಗಾರಿಕೆ ಮಾಡ್ತಾ ಇದ್ದಾರೆ. ಐದನೇ ಓವರ್ನ ಅಂತಿಮ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತವಾಗಿ ಕಾಣ್ತಾ ಇದೆ. ಆ ರನ್ನಿಂಗ್ಗೆ 101 ರೂಪಾಯಿ ಕಾಸು. ಅಂತಿಮ 6 ಸತ ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಖಲಿಸಿದರೆ ಕಾದು ನೋಡಬೇಕಾಗಿದೆ ಕೂಡ. 0-1 ಅನ್ವೇಷ. ಕೇರ್ಪೇಟೆ ತಂಡದ ಐಕಾನ್ ದರ್ಶನ್ ಎಸೆದ ಮೊದಲ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸರ್ಪಣ ಅಂಕಿಅಂಶವನ್ನು ತಲುಪ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ಗೆ ಟಾಸ್ ಕರೀರಿ. ಅಲ್ಲಿ ರಿವ್ಯೂ ನೀಡಿದ್ದಾರೆ. ಏನಕ್ಕೆ ಈ ಟೂರ್ನಿಯ ಅತಿ ಚಿಕ್ಕ ವಯಸ್ಸಿನ ಹುಡುಗ ನಿತಿನ್ ಸೇರ್ಕಂತ ಚೆಂಡು. ಇವಾಗ ರನ್ಔಟ್ ಮಾಡುವಂತ ಒಂದು ಲೆಕ್ಕಾಚಾರ ಕಾಣ್ತಾ ಇದೆ. ರನ್ಔಟ್ ಮುಖಾಂತರವಾಗಿ ಮತ್ತೆ ಹೋದರೆ ಆಗದವನ್ನ ಕಾಣ್ತಾ ಇದೆ. ನ್ಯೂ ಬ್ಯಾಟರ್ ಇವಾಗ ಅಂಕಣದ ಭಾಗದಲ್ಲಿ ಎಂಟನ್ನು ಪಡಿತಾ ಇದ್ದಾರೆ. ನ್ಯೂ ಬ್ಯಾಟರ್ ಮಯ್ಯು.
Eshu. I love Eshu. ಯಾರ್ಕರ್ ಡೆಲವರಿ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಇವಾಗ ಮತ್ತೆ ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಸರ್ ಟಾಸ್ ಕರೀರಿ. ಈ ನಡುವೆ ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಬಹಳಷ್ಟು ಉತ್ತಮ ರೀತಿಯಿಂದ ಎಸಿಗಾರಿಕೆಯನ್ನು ಕಾಣ್ತಾ ಇದೆ. ನಿತಿನ್ ಈ ನಡುವೆ ಪರ್ಫೆಕ್ಟ್ ಶಾಟ್ ಅನ್ನು ದಾಖಲಿಸಿದ್ರು ಡಿಪ್ಪಣಿ ಕೆಳಮೇಲ್ ಭಾಗದಲ್ಲಿ ಕ್ಯಾಚ್ ಔಟ್ ರೂಪದಲ್ಲಿ ಮತ್ತೊಂದು ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಅನ್ವೇಷ ಟೈಮಿಂಗ್ಸ್ ಇದೆ ಬಿಡಿ, 2 ನಿಮಿಷ ಇದೆ. ಓಕೆ 2 ನಿಮಿಷ ಇದೆ. ಅಲ್ಲಿ 2 ನಿಮಿಷಗಳ ಕಾಲಾವಕಾಶ. ನಿತಿನ್ ಅಲ್ಲಿ ಸೇರ್ಕಂತ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು ಮತ್ತೆ ಒಂದೋಟದ ಸೇರ್ಪಡೆ ಅಂಕಿಅಂಶವನ್ನು ಕಾಣ್ತಾ ಇದೆ. हवा खुशबू लुटा दे. यार मिला दे, यार मिला दे. ಸಂದೇಶ ಸೇರ್ಕಂತ ಚೆಂಡು ಸದ ನೋಬಾ ಸ್ಟಾರ್ಟ್ ಆಗ್ತಾ ಇದೆ. 1ರ ಬದಲಾಗಿ 2, 2ರ ಬದಲಾಗಿ ಇವಾಗ 3 ಓಟಗಳಿಗೆ ಅವಕಾಶಗಳು ಮಾಡಿಕೊಂಡಿದ್ದಾರೆ. ಮೂರು ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಈ ನಡುವೆ ಹಠ ಹೊಡೆದವರು ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ ಕೂಡ. ಬಹಳಷ್ಟು ಉತ್ತಮ ಒಂದು ಕಂಬ್ಯಾಕ್ ಎಸೆಗಾರಿಕೆನ ಕಂಡ್ರು. ಸ್ಟೆಪ್ ಔಟ್ ಅನ್ನು ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಇವಾಗ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಅಲ್ಲಿ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ 2 ತಂಡದ ನಾಯಕರು ವೇದಿಕೆ ಉಪಸ್ಥಿತಿ ಬನ್ನಿಯನ್ನು ಕರೆ ನೀಡ್ತಾ ಇದ್ದಾವೆ. ಈ ನಡುವೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮತ್ತೆ ರನ್ಔಟ್ ಮಾದರಿಯಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇರುವಂತ ಲೆಕ್ಕಾಚಾರ ಇವಾಗ. ಅನ್ವೇಷಣ ಕಿವಿ ಮಾತುಗಳು ರೊಮ್ತಾ ಇದೆ.
ಕಳೆದ ಓವರ್ನಲ್ಲಿ ರನ್ಔಟ್ ಮುಖಾಂತರವಾಗಿ 2 ವಿಕೆಟ್ಸ್ ಅನ್ನು ಕಳೆದುಕೊಂಡಿರುವಂತ ತಂಡ ಈ ಓವರ್ನಲ್ಲೂ ಕೂಡ ರನ್ಔಟ್ ಮುಖಾಂತರವಾಗಿ ವಿಕೆಟ್ಸ್ ಅನ್ನು ಕಳೆದುಕೊಂಡಿದ್ದಾರೆ. ಮೊದಲ ಚೆಂಡು 3 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಆ ಬಳಿಕ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಮತ್ತೆ ರನ್ಔಟ್ ಮುಖಾಂತರವಾಗಿ ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ. ಸೂರಿ ಕಿಲ್ಲರ್ಸ್ ಟಾಸ್ಕ್ ಆಗಿ ವೇದಿಕೆ ಹತ್ರ ಬರಬೇಕು. ಏ ನಡುವೆ ತೀರಾ ಯಾರ್ಕರ್ ಡೆಲವರಿ ಕ್ಲೀನ್ ಬಾಲ್. ಸೂರಿ ಕಿಲ್ಲರ್ಸ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು ಟಾಸ್ಕ್ ಆಗಿ. ನಾಯಕ ತಂಡದ ಓನರ್ ಸುರೇಂದ್ರ ಸರ್ ತಮ್ಮ ತಂಡದ ನಾಯಕನನ್ನು ಕಳಿಸ್ಕೊಡಿ. ಒನ್ ಶಾಟ್ ಎನ್ನುವ ಕರೆ ನೀಡ್ತಾ ಇದ್ದಾರೆ. ಬೈ ಡಿಜೆ ಬೈ ಒಂದೊಳ್ಳೆ ಕನ್ನಡ ಹಾಡಾಕಿ ಬೈ ಡಿಜೆ ಬೈ. ಅಲ್ಲಿ 2 ಓಟದ ಸೇರ್ಪಡೆ. 2 3 ರನ್ 1 ಓಕೆ 1 ಶಾಟ್. ಒಂದು ರನ್ ಓಕೆ. ಹಲೋ ಸರ್ ಡಿಜೆ ಸರ್ ಬೇಡ. ಮೂವತ್ತ ಟಾರ್ಗೆಟ್ ಸಂಖ್ಯೆ 34 ಓಟಗಳು ಜಯಕ್ಕಾಗಿ ದಾಖಲಿಸಿಕೊಳ್ಬೇಕಾಗಿರುವಂತ ಒಂದು ಲೆಕ್ಕಾಚಾರ ಇದೆ. ಮೋಡಿ ನಿನ್ನ ನೋಡಿ ಇದು 7 ಜನ್ಮದಲು ಅಂದಾನಿ ನನ್ನಲ್ಲ
ಪಂದ್ಯಕ್ಕೆ ಚಾಲನೆ ನೀಡಿಯನ್ನು ಕರೆ ನೀಡ್ತಾ ಇದ್ದಾವೆ. ಬಿರುಸಿನ ಅಗ್ರಕ್ರಮದ ಬ್ಯಾಟ್ಸ್ಮನ್ ಇವಾಗ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಚಟಪಟ ಟಾಸ್ ವಿನ್ ಬೈ ಫ್ರೆಂಡ್ಸ್ ಮಂಡ್ಯ. ಚೂಸ್ ಟು ಬೌಲ್ ಫಸ್ಟ್. ಅಭಿಷೇಕ್ ಕುದ್ದಾರ್ ಅವರು ಮೇಡಿನಾಕ್ರಲ್ಲಿ ಅವರ ಫ್ರೆಂಡ್ ಆದ ಮಂಜು ಗುಡ್ಡೆಯರವರು 2001 ಅಮೌಂಟ್ ಕೊಡ್ತಾರೆ. ಸರ್ ಡಿ ಜೆ ಹಾಕಿ ಸರ್ ಕನ್ನಡ. ಇವತ್ತೇ ಫೈನಲ್ ಡೇ ಹಾಕಿ ಸರ್. ಅಲ್ಲಿ ಬಿರುಸಿನ ಬ್ಯಾಟ್ಸ್ಮನ್ ಇವಾಗ ಎಂಟ್ರಿಯನ್ನು ಪಡೆದಿದ್ದಾರೆ. ಅಲ್ಲಿ ಅಂಪೈರ್ಸ್ಗಳು ಆದಷ್ಟು ಬೇಗ ಅಂಕಣದ ಭಾಗದಲ್ಲಿ ಎಂಟನ್ನು ಪಡೆಯನ್ನು ಕರೆ ನೀಡ್ತಾ ಇದ್ದಾವೆ. ಹಾಕೋಣ ನೀನು ಆಡೋಣ ನೀನು ಅಣ್ಣ ಸ್ವಲ್ಪ ವಾಲ್ಯೂಮ್ ಕೊಡಿ, ವಾಲ್ಯೂಮ್ ಕೊಡಿ. ನೀವು ವಾಲ್ಯೂಮ್ ಕೊಡಿ ಅಂದ್ರೆ ಕಮ್ಮಿ ಕೊಡ್ತೀರಾ? ಕಮ್ಮಿ ಕೊಡು ಅಂದ್ರೆ ಜಾಸ್ತಿ ಕೊಡ್ತಾರೆ. ಜಾಸ್ತಿ ಕೊಡಿ. ದಯವಿಟ್ಟು ಅಲ್ಲಿ ಆದಷ್ಟು ಬೇಗ ತೀರ್ಪುಗಾರರು ಎಂಟನ್ನು ಪಡೆಯಬೇಕು. ಅಲ್ಲಿ ಮುಂದಿನ ಪಂದ್ಯಾಟ ಫ್ರೆಂಡ್ಸ್ ಮಂಡ್ಯ ವಿರುದ್ಧವಾಗಿ ಸೋರೆ ಕಿಲ್ಲರ್ಸ್ ಪಂದ್ಯವನ್ನು ಆಡ್ತಾರೆ. ಅಲ್ಲಿ ಟಾಸ್ ಅನ್ನು ಜಯಿಸಿರುವಂತಹ ಫ್ರೆಂಡ್ಸ್ ಮಂಡ್ಯ ಡಿಸಿಷನ್ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ನಿಮ್ಮ ಡಿಸಿಷನ್ ಅನ್ನು ಹೇಳಬೇಕಾಗುತ್ತೆ ಕೂಡ. ಯಾವುದೇ ವಿಕೆಟ್ ಬಿದ್ದಲ್ಲಿ ಅಭಿಷೇಕ್ ಕುದ್ದಾರ್ ಅವರು ಸೆಲೆಬ್ರೇಷನ್ ಮಾಡದಲ್ಲಿ ಅವರ ಕೊಲೀಗಾದ ವಿಜೀರ್ ಅವರು 1001 ರೂಪಾಯಿ ಅಮೌಂಟ್ ಕೊಡ್ತಾರೆ. ಅನ್ವೇಷಿನ ಅಬ್ಬಬ್ಬಬ್ಬಬ್ಬಬ್ಬ ಲಾಟ್ರಿ ಹೊಡಿತು, ಲಾಟ್ರಿ ಹೊಡಿತು ಬೈ. ಅಂಪೈರ್ಸ್ಗಳು ಇವಾಗ ಎಂಟನ್ನು ಪಡಿತಾ ಇದ್ದಾರೆ. ದಯವಿಟ್ಟು ಪಂದ್ಯವನ್ನು ಪ್ರಾರಂಭ ಮಾಡಿ. ಸಮಯದ ಅಭಾವ ಕಂಡು ಬರ್ತಾ ಇದೆ. ತುಂಬಾ ಜನ ಕೂತಿದ್ದಾರೆ ಇಲ್ಲಿ. ನನ್ನ ಮೆಚ್ಚಿನ ಫ್ರೆಂಡ್ ನಂಜ, ಅವನ ಮೆಚ್ಚಿನ ಫ್ರೆಂಡ್ ಪ್ರಸನ್ನ ಬಸವಣ್ಣ, ಪ್ರಸನ್ನ ಬಸವಣ್ಣನ ಮೆಚ್ಚಿನ ಫ್ರೆಂಡ್ ಅಭಿಷೇಕ್ ಖುದ್ದ, ಇವರೆಲ್ಲರ ಮೆಚ್ಚಿನ ಫ್ರೆಂಡ್ ಡೆವಿಲ್ ಸೂರಿ. ಅಲ್ಲಿ ಬಂದಾಳ ಮುಂದುವರಿಕೆಯ ಗಾಡಿಯನ್ನು ಕರೆ ನೀಡ್ತಾ ಇದ್ದಾವೆ. ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ. ಟಾರ್ಗೆಟ್ ಸಂಖ್ಯೆ 34. ಎಸ್ಗಾರಿಕೋ ಭಾಗದಲ್ಲಿ ಯೋಗಿ ಚಿಂಟು, ಎಸ್ಗಾರಿಕೋ ಭಾಗದಲ್ಲಿ ಕಾರ್ಯಕ್ರಮ ಮಾಡುವಂತದ್ದು ಲೆಕ್ಕಾಚಾರ ಕಾಣ್ತಾ ಇದೆ.
ಶಿರಾತಿಲಿ ಬಂದ ಕೂಡ ಮುಂದುವರಿಕೆ ಮಾಡಿಕೊಳ್ಳಿ ಅನ್ನೋ ಕರೆ ನೀಡ್ತಾ ಇದ್ದಾವೆ. ಟೂರ್ನಮೆಂಟ್ನ ಅಂತಿಮ ದಿನ ಭಾನುವಾರ ದಿನ, ಕ್ರಿಕೆಟ್ ದಿನ. ಈ ಹಂತವನ್ನು ಕಂಡುಕೊಂಡ ಕರ್ಮಯೋಗಿ ಯೋಧ ಬ್ರಿಗೇಡ್ ಮಂಡ್ಯ ಮೊಟ್ಟ ಮೊದಲ ಬಾರಿಗೆ ಮಂಡ್ಯ ಜಿಲ್ಲೆಯಲ್ಲಿ ಹಗಲು ರಾತ್ರಿ ಒಂದು ಎಸೆದ ಪಂದ್ಯವನ್ನು ಶೀತ ಸುರೇಂದ್ರ ಅವರೊಂದು ಮುಂದಾಳತ್ವದಲ್ಲಿ, ಶರತ್ ನಂಜರ್ ಒಂದು ನಾಯಕತ್ವದಲ್ಲಿ, ಯಶವಂತರವರೊಂದು ಪ್ರಾಯೋಜಕತ್ವದಲ್ಲಿ, ಪ್ರಸನ್ನ ಅವರೊಂದು ಆಯೋಜಕತ್ವದಲ್ಲಿ, ಅಭಿಷೇಕ್ ಮತ್ತೆ ಯಶವಂತ್ ಇವರ ಸಾರಥ್ಯದಲ್ಲಿ ಹಗಲು ರಾತ್ರಿಯ ವ್ಯವಸ್ಥಿತ YPL ಪಂದ್ಯಾಟ ಯೋಧ ಪ್ರೀಮಿಯರ್ ಲೀಗ್ ಪಂದ್ಯಾಟ ಸಾಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪಂದ್ಯಾಟ ಶಿರಾದಲ್ಲಿ ಮುಂದುವರಿಕೆ ಮಾಡಿ ಅನ್ನೋ ಕರೆ ನೀಡ್ತಾ ಇದ್ದಾವೆ. ಪಂದ್ಯಾಟ ಕೂಡ ಸಾಗಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮೊದಲ ಚೆಂಡು ಬಹಳ ಶುದ್ಧವರಿತು ಒಂದು ಸಿಗಾರಿಕೆ ಮಾಡಿದ್ರು, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಇವಾಗ ಡಾಟ್ ಬಾಲ್ ಸೇರ್ಪಡ, ಕೊಂಚ ಮಟ್ಟಿಗೆ ಚೆಂಡು ಇವಾಗ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಡಾಟ್ ಬಾಲ್ ಸೇರ್ಪಡ ಅಂಕಿಅಂಶವನ್ನು ತಲುಪ್ತಾ ಇದೆ ಕೂಡ. ಮೊದಲ ಸೆಮಿಫೈನಲ್ ಗೆದ್ದಂತ ತಂಡ ಫೈನಲ್ ಎಂಟ್ರಿ ಬರೀತಾರೆ. ಲೋ ಸ್ಕೋರಿಂಗ್ ಪಂದ್ಯ ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ. ಈ ನಡುವೆ ಸಿಗಾರಿಕೆ ಭಾಗದಲ್ಲಿ ಸೇರ್ಕಂತ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನಾನ್ರಿ ಇಲ್ಲಿ ಈ ನಡುವೆ ನೆಗೆತವನ್ನ ಕಂಡಿರ್ಕಂತ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಅಂಕಿಅಂಶವನ್ನು ಕಾಣ್ತಾ ಇದೆ. ಮತ್ತೆ ಸಿಗಾರಿಕೆ ಭಾಗದಲ್ಲಿ ಚೆಂಡು ಎಸೆರ್ಕಂತ ಚೆಂಡು ಡಿಫೆನ್ಸ್ ಕವರ್ಸ್ ಭಾಗದಲ್ಲಿ ಸೇಮಾರಿಕೆ ಹಂಚಿನಲ್ಲಿ ಬಹಳಷ್ಟು ತವರಿತಂದ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈತ ಎರಡು ಓಟದ ಸೇರ್ಪಡೆ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. 4 ಚೆಂಡುಗಳ ಬಳಿಕ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸೂರಿ ಕಿಲ್ಲರ್ಸ್ ಮತ್ತೆ ಮಂಡ್ಯ ಫ್ರೆಂಡ್ಸ್ ಮಂಡ್ಯ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯಲ್ಲಿ ಕಾಣಬೇಕಾಗುತ್ತೆ. 2ನೇ ಸೆಮಿಫೈನಲ್ ಓಟಗಳಿಗೆ ಅವಕಾಶಗಳು ಈ ಹಂತದಲ್ಲಿ ಓವರ್ ಮುಖಾಂತರವಾಗಿ ನೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತೀರಾ ಲೋವರ್ ಸ್ಕೋರ್ ಪಂದ್ಯಾಟ ಬಹಳಷ್ಟೊಂದು ನೆನ್ನೆ ನಡೆದಲ್ಲ ಕನಿಷ್ಠ ಮತ್ತು ಗರಿಷ್ಠ ಒತ್ತಡ ನೀಡ್ತದೆ. ಈ ಹಂತದಲ್ಲಿ ಪ್ರತಿಯೊಂದು ಡಾಟ್ ಬಾಲ್ ಬ್ಯಾಟ್ಸ್ಮನ್ಗೆ ಪ್ರೆಷರ್ ಅನ್ನು ಉಂಟು ಮಾಡುತ್ತೆ. ಈ ಹಂತದಲ್ಲಿ ಪ್ರತಿಯೊಂದು ಓಟ ಕೂಡ ಎದುರಾಳಿ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗುವಂತ ಒಂದು ಲಕ್ಷಣಗಳು ಕಾಣುತ್ತೆ ಕೂಡ. ಕ್ರಿಕೆಟ್ ಅದೃಷ್ಟ ಮತ್ತು ಅದೃಷ್ಟದ ಆಟ. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟವನ್ನು ಆಡುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿ 1 ಓವರ್ಗಳ ಮುಕ್ತಾಯದ ಬಳಿಕ 4ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 4 ರನ್ಸ್. ಇನ್ನು ಕೂಡ ಪಂದ್ಯ ಜಯಕ್ಕಾಗಿ 30 ಚೆಂಡುಗಳ ಬಳಿಕ 30 ಓಟಗಳು ಬರಬೇಕಾಗಿ 30 ಬಾಲ್ಸ್ ಆರ್ 30 ರನ್ಸ್ ಆರ್ ರಿಕ್ವೈರ್ಡ್. 30ಕ್ಕೆ 30 ಓಟಗಳು ಬರಬೇಕಾಗಿದೆ. ಸರ್ DJ ಸರ್ ಅವಾಗ ಆಗ್ತಾ ಇರಿ ಸರ್.
ಎರಡನೂರ ಸಿಗಾರಿಕೆ ಭಾಗದಲ್ಲಿ ಅಬೀರ್ ಅವರು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಬಿ ಎರಡನೂರನ್ನ ಮೊದಲ ಚೆಂಡಿಗಾಗಿ ಮಂಡ್ಯ ಎಕ್ಸ್ಪ್ರೆಸ್ ಕಾವೇರಿ ನಗರದ ಎಕ್ಸ್ಪ್ರೆಸ್ ಮಂಡ್ಯ ಎಕ್ಸ್ಪ್ರೆಸ್ ಎಂದು ಖ್ಯಾತಿ ಆಗಿರುವಂತ ಅಬಿ ಸಿಗಾರಿ ಕಾಯ್ಕೊಂಡು ಮಾಡ್ತಾ ಇದ್ದಾರೆ ಕೂಡ. ಖುದ್ದ ಅಬಿ ಕೂದ ಹೆಸರುಗತ್ತ ಚೆಂಡು ಮಿಡುವೆ ಕೆಲವು ಬಲವಾಗ್ತಾರೆ. ಮತ್ತೆರಡು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಎರಡು ಓಟದ ಸೇರ್ಪಡಿತ ತಂಡದ ಒಟ್ಟುವರಿಗಳಿಗೆ 6ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 6 ರನ್ಸ್ ಗರಿಷ್ಠ ಒತ್ತಡವನ್ನು ನೀಡುತ್ತೆ. ಹಂತವನ್ನು ಕಂಡುಕೊಂಡ್ರೆ ಪಂದ್ಯಾಟ ಅಂಕಣದ ಭಾಗದಲ್ಲಿ ಮೊದಲ ಸೆಮಿಫೈನಲ್ ಗೆದ್ದಂತ ತಂಡ ಮೊದಲ ಫೈನಲ್ ಎಂಟನ್ನು ಪಡಿತಾರೆ. ಅದ್ಯಾವ ತಂಡ ಮೊದಲ ಫೈನಲ್ ಎಂಟನ್ನು ಪಡಿತಾರೆ ಕಾದ್ ನೋಡಬೇಕಾಗಿದೆ. ಬೇಕೋದ ಹೆಸರುಗಂತ ಚೆಂಡು ತೀರ ಟಾಪ್ ಏರ್ಜ್ ಆಗ್ತಾ ಇದೆ ತನ್ಮೂಲಕವಾಗಿ ಡಿಫೆಕ್ಸ್ ಕವರ್ಸ್ ಮೇಲೆ ಭಾಗದಲ್ಲಿ ಮತ್ತೆರಡು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. 2 ಓಟದ ಸೇರ್ಪಡೆ ಅಂಶವಟಿಯನ್ನು ಕಾಣ್ತಾ ಇದೆ. 2 ಓಟದ ಸೇರ್ಪಡೆ ತಂಡದ ಒಟ್ಟುವರಿಗಳಿಗೆ ಇವಾಗ 8ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ನಿತಿನ್ ಹೆಸರ್ಗಂತ ಚೆಂಡು ಪರ್ಫೆಕ್ಟ್ ಫುಲ್ ಶಾಟ್ ಡೀಪ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಸೀಮಾರೇಖೆ ಹೊರವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆವಾಗ ಅಂಕಿಅಂಶವನ್ನು ಕಾಣ್ತಾ ಇದೆ. ತಂಡದ ಹುಟ್ಟುವರಿಗಳಿಗೆ ಇವಾಗ 12ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 3ನೇ ಚೆಂಡಲ್ಲಿ ಅಬಿ ಕೂದ ಬೌಂಡ್ರಿಗಳಿಗೆ ಅವಕಾಶ ಮಾಡಿಕೊಟ್ರು. ಡಿಪಾಯಿಂಟ್ ಮೇಲ್ಭಾಗದಲ್ಲಿ ಸ್ವಚ್ಛರ್ ದಾಖಲಿಸುವಂತ ಪ್ರಯತ್ನ ತನ್ಮೂಲಕವಾಗಿ ಇವಾಗ 6 ಬೌಂಡ್ರಿ ಚೆಕಿಂಗ್ ಇವಾಗ ನಡೀತಾ ಇದೆ. ಲಂಪೇರ್ 6 ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟದ ಸೇರ್ಪಡೆ ಅಂಕಿಅಂಶವನ್ನು ಕಾಣ್ತಾ ಇದೆ. ಅಲ್ಲಿ ಏನಾಡುವ ತನ್ಮೂಲಕವಾಗಿ ಬಹಳಷ್ಟು ಬರುತ್ತೆ ಹೊಡೆತ ತನ್ಮೂಲಕವಾಗಿ ಡೀಪ್ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಸೀಮಾರೇಖೆ ಹೊರವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಅಣ್ಣ ಅಲ್ಲಿ ಕೇರ್ಪೇಟದ ತಂಡದ ಆಟಗಾರರಿಗೆ ಒಂದು ಮನವಿ, ದಯವಿಟ್ಟು ಡಗ್ಔಟ್ನೊಳಗಾಗಿ ಕುಳಿತುಕೊಂಡು ಪಂದ್ಯವನ್ನು ವೀಕ್ಷಣೆ ಮಾಡಿ ಅನ್ನೋ ಕರೆ ನೀಡ್ತಾ ಇದ್ದಾವೆ. ತಂಡದ ಒಟ್ಟುವರಿಗಳಿಗೆ 22 ಓಟಗಳು. ನಡುವೆ ಪರ್ಫೆಕ್ಟ್ ಆಫ್ ಶಾಟ್ ಅನ್ನು ದಾಖಲಿಸಿದ್ರು. ಡೀಪ್ ಬ್ಯಾಕ್ವರ್ಡ್ 5 ಲೆಗ್ ಮೇಲ್ಭಾಗದಲ್ಲಿ ಸೀಮಾರೇಖೆ ಹೊರವನ್ನು ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ 4 ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. 7 ಚೆಂಡುಗಳಲ್ಲಿ 23 ಓಟವನ್ನು ನಿತಿನ್ ದಾಖಲಿಸಿದ್ರು. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟ, ಬಹಳಷ್ಟು ಒಂದು ಕುತೂಹಲಕಾರಿ ಆಟವನ್ನು ತಲುಪ್ತಾ ಇದೆ. ಪಂದ್ಯದ ಜಯಕ್ಕಾಗಿ 24 ಮುಂದೆ 8 ಓಟಗಳು ಬರಬೇಕಾಗಿದೆ ಅಷ್ಟೇ. 24 balls 80 runs are required. ಎಸಿಗಾರಿಕೆ ಭಾಗದಲ್ಲಿ ಲೋಕೇಶ್ 3ನೇ ಓವರ್ ಚಾಲ್ತಿಯಲ್ಲಿ ಲೋಕೇಶ್ ಅನ್ನು ಪರಿಚಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ.
ಈ ನಡುವೆ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಕ್ಷೇತ್ರ ರಕ್ಷಣೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಹಂತವನ್ನು ಕಂಡುಕೊಂಡರು ಕೂಡ 2 ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2 ಓಟದ ಸೇರ್ಪಡೆ ಪಂದ್ಯಾಟ ಜಯಕ್ಕಾಗಿ ಕೇವಲ 6 ಅವಶ್ಯಕತೆ ಇದೆ. ಒಂದು 6 ದಾಖಲಾತಿಯನ್ನು ಕಾಣಬೇಕಾಗಿರುವಂತಹ ಲೆಕ್ಕಾಚಾರ ಇದೆ. ಈ ನಡುವೆ ಹೋದರೆ ಅವರ್ಸ್ಕೊಂಡು ಬೀಸುವಂತ ಪ್ರಯತ್ನ, ಈತ ನಡುವೆ ಹೊಂದಾಣಿಕೆ ಕೊರತೆ, ರನ್ಔಟ್ ಹಂತವನ್ನು ಕಾಣ್ತಾ ಇದೆ. ಯಸ್ ಕೀರ್ತನ್ ಇವಾಗ ನಿತಿನ್ ಇವಾಗ ರನ್ಔಟ್ ಮುಖಾಂತರವಾಗಿ ಹೋದರೆ ಒಪ್ಪಿಸುತ್ತಾ ಇದ್ದಾರೆ. ಹಲೋ ಡಿಜೆ ಅಣ್ಣ, ಅಲ್ಲಿ ಮುಂದಿನ ಪಂದ್ಯವನ್ನು ಆಡುವಂತ ತಂಡ ಮಂಡ್ಯ ಮತ್ತೆ ಫ್ರೆಂಡ್ಸ್, ಮಂಡ್ಯ ಮತ್ತೆ ಸೋರೆ ಕಿಲ್ಲರ್ಸ್ ಆಡ ಇಮಿಡಿಯೇಟ್ ಆಗಿ ರೆಡಿ ಆಗಿರಬೇಕು. ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾರೆ ಮಂಡ್ಯ ಫ್ರೆಂಡ್ಸ್ ವಿರುದ್ಧವಾಗಿ ಸೋರೆ ಕಿಲ್ಲರ್ಸ್. 2 ತಂಡ ಕೂಡ ಸಿದ್ಧತೆಯಲ್ಲಿ ಇರಿ. 12th ಮ್ಯಾನ್ ನಮ್ಮೊಂದಿಗೆ ಕರೆಸಿಕೊಂಡು ಅನ್ನೋ ಕರೆ ನೀಡ್ತಾ ಇದ್ದಾವೆ. ಮೊದಲ ಸೆಮಿಫೈನಲ್ ದಿಲೀಪ್ಗೆ ಸೇರ್ಕಂತ ಚೆಂಡು ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಹೊರವರ ಕ್ರಮಿಸ್ತಾ ಇದೆ. ಬೌಂಡ್ರಿ ದರ್ಶು ಮೊದಲ ಬೌಂಡ್ರಿ ದಾಖಲಿಸಿದ್ರು. 4 ಓಟದ ಸೇರ್ಪಡೆ ಪಂದ್ಯದ ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. 2 runs ಆರ್ ರಿಕ್ವೈರ್ಡ್. ಈ ನಡುವೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ಮಿಡಾನ್ ಮೇಲ್ಭಾಗದಲ್ಲಿ ದಾಖಲಿಸಿದ್ರು. ಪಂದ್ಯಾಟ ಸಮಬಲ ಫೈನಲ್ ಎಂಟ್ರಿಯನ್ನು ಕಾಣುವಂತ ಒಂದು ಲೆಕ್ಕಾಚಾರ. ಜೈ ಹನುಮಾನ್ ತಂಡ ಈಗಾಗಲೇ ಕನಸನ್ನು ಕಾಣ್ತಾ ಇದೆ. YPL ಯೋಧಾ ಪ್ರೀಮಿಯರ್ ಲೀಗ್ ಹಂತದ ಮೊದಲ ಫೈನಲ್ ಎಂಟ್ರಿಯನ್ನು ಪಡೆಯುವಂತ ಒಂದು ಲೆಕ್ಕಾಚಾರ ನಿರಾಶೆಯಲ್ಲಿದ್ದಾರೆ. ಜಯಕ್ಕಾಗಿ 1 ಓಟಗಳು ಬರಬೇಕಾಗಿದೆ. ಮೊದಲ ಸೆಮಿಫೈನಲ್ ಬಳಿಕ 2ನೇ ಸೆಮಿಫೈನಲ್ ಸೂರ್ಯ ಕಿಲ್ಲರ್ಸ್ ವಿರುದ್ಧವಾಗಿ ಫ್ರೆಂಡ್ಸ್ ಮಂಡ್ಯ ಆಡ್ತಾರೆ. ಬಹಳಷ್ಟು ತವರಿತ ಹೊಡೆತ, ಈತ ನಡುವೆ ಬೌಂಡ್ರಿ ಮುಖಾಂತರವಾಗಿ ಮೊದಲ ಫೈನಲ್ ಎಂಟ್ರಿಯನ್ನ ಜೈ ಹನುಮಾನ್ ತಂಡ ಪಡೆದುಕೊಳ್ತಾ ಇದ್ದಾರೆ. ಆತ್ಮೀಯವಾಗಿ ಅಭಿನಂದನೆ ಸಮರ್ಪಿಸಾವೆ. ಈತ ಅಲ್ಲಿ ಆದಷ್ಟು ಬೇಗ ಮಂಡ್ಯ ಫ್ರೆಂಡ್ಸ್ ತಮ್ಮ ತಂಡದ ಡಿಸಿಷನ್ ತಿಳಿಯಪಡಿಸಬೇಕು. ಆದಷ್ಟು ಬೇಗ ಮಂಡ್ಯ ಹನುಮಾನ್ ಕೇರ್ಪೇಟೆ ತಂಡ ಮೊದಲ ಫೈನಲ್ ಎಂಟ್ರಿಯನ್ನು ಬರೆದಿದ್ದಾರೆ. ಅಲ್ಲಿ ಫ್ರೆಂಡ್ಸ್ ಮಂಡ್ಯ ಟಾಸ್ ಅನ್ನು ಜಯಿಸಿಕೊಂಡು ಬೌಲಿಂಗ್ ಆಯ್ಕೆ ಮಾಡಿದ್ದಾರೆ. ಆದಷ್ಟು ಬೇಗ ಅಲ್ಲಿ ಕ್ಷೇತ್ರ ರಕ್ಷಣಾ ವಿಭಾಗದ ಗಾಡಿಯನ್ನು ಕರೆ ನೀಡ್ತಾ ಇದ್ದಾವೆ. ಈ ಪಂದ್ಯದ ಪಂದ್ಯ ಪುರುಷೋತ್ತಮ ಆಟಗಾರ ನಿತಿನ್ 7 ಚೆಂಡುಗಳಲ್ಲಿ 1 ಸಿಕ್ಸರ್ 2 ಬೌಂಡ್ರಿ ಮುಖಾಂತರವಾಗಿ 23 ಓಟವನ್ನು ದಾಖಲಿಸಿದಂತ ಆಟಗಾರ ನಿತಿನ್ ರವರು ಮುಖ್ಯ ವೇದಿಕೆಯಲ್ಲಿ ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಫ್ರೆಂಡ್ಸ್ ಮಂದಿ ಅಂತ 12th ಮ್ಯಾನ್ ನಮ್ಮೊಂದಿಗೆ ಬನ್ನಿಯನ್ನು ಕರೆ ನೀಡ್ತಾ ಇದ್ದಾವೆ. ಅಣ್ಣ ಇಮಿಡಿಯೇಟ್ ಗ್ರೌಂಡ್ ಕ್ಲಿಯರ್ ಮಾಡಿಕೊಡ್ಬೇಕು. ಮ್ಯಾಚ್ ರೆಡಿ ಆಗುತ್ತೆ. ದಯವಿಟ್ಟು ಜೈ ಹನುಮಾನ್ ತಂಡದ ಆಟಗಾರರೇ ಅಣ್ಣ ಇನ್ನೂ ಕೂಡ ಮ್ಯಾಚಸ್ಗಳಿದೆ. ಗ್ರೌಂಡ್ ಕ್ಲಿಯರ್ ಮಾಡಿಕೊಡಿ. ಅಲ್ಲಿ ಆಡುವಂಥ ತಂಡಗಳಿಗೆ ಸಹಕಾರ ಮಾಡಬೇಕು. ಇಷ್ಟವರೆಗೆ ಸಹಕರಿಸಿದ್ದೀರಾ. ದಯವಿಟ್ಟು 2 ಪಂದ್ಯಾಟ ಇದೆ. ಈತ ಮುಂದಿನ
ಬದಲಾವಣೆ ಮುಂದಿನ ವಿದ್ಯಮಾನಕ್ಕಾಗಿ ಭಾನು ಪ್ರಕಾಶ್ ಪರಮ ಪರಂಪರಳ್ಳಿ ಉಡುಪಿ ಅಣ್ಣ ಅಲ್ಲಿ ದಯವಿಟ್ಟು